ಮಕ್ಕಳು ಹೆಣ್ಣು ಮಕ್ಕಳು ಇದ್ದು ಕೂಡ ಅವರನ್ನ ವೃದ್ಧಾಶ್ರಮದಲ್ಲಿ ಇಟ್ಟಿದ್ದಾರೆ. ಮತ್ತೆ ಅವರದ್ದು ಸೀರಿಯಸ್ ಆಗುವಾಗ ಆ ವೃದ್ಧಾಶ್ರಮದಿಂದ ಕಾಲ್ ಹೋಗಿದೆ, ಅವರಿಗೆ ತುಂಬಾ ಸೀರಿಯಸ್ ಇದೆ ಬನ್ನಿ ಅಂತ. 20 ದಿನದ ಮೊದಲು ಅವರಿಗೆ ಕಾಲ್ ಮಾಡಿದ್ದಾರೆ. ಆದ್ರೂ ಕೂಡ ಶುಭೋದಯ ಎಲ್ಲರಿಗೂ, ಹೇಗಿದ್ದೀರಾ ಎಲ್ರು? ನಾನಂತೂ ಸೂಪರ್ ಆಗಿದ್ದೇನೆ. ಇವತ್ತಿನ ಈ ವ್ಲಾಗ್ ಅನ್ನ ಶುರು ಮಾಡುವ ಬನ್ನಿ. ಮಗನಿಗೆ ಲಂಚಿಗೆ ಬುತ್ತಿ ಕೊಡಬೇಕಲ್ಲ, ಅದಕ್ಕೆ ಕಡಲೆ ಮನೋಲಿ ಮಾಡೋಣ ಅಂತ ಇವತ್ತಿದ್ದೇನೆ. ಅದಕ್ಕಾಗಿ ಮನೋಲಿಯನ್ನು ಒಳ್ಳೆ ಮಾಡಿ ವಾಶ್ ಮಾಡಿ, ಕಡಲೆಯನ್ನು ನಿನ್ನೆನೆ ನಾನು ನೆನೆ ಹಾಕಿದ್ದೆ, ಅದನ್ನು ಒಳ್ಳೇದು ಮಾಡಿ ವಾಶ್ ಮಾಡಿ, ಇನ್ನು ಒಂದು ಈರುಳ್ಳಿ, ಒಂದು ಟೊಮೆಟೊ ಮತ್ತು ಒಂದು ಮೆಣಸಿನಕಾಯಿ ಕಟ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಫಸ್ಟಿಗೆ ನಾನು ಒಗ್ಗರಣೆ ಕೊಡ್ತೇನೆ. ಸ್ವಲ್ಪ ಎಣ್ಣೆಗೆ ನಾನು ಸಾಸಿವೆ ಹಾಕಿದ್ದೇನೆ ಮತ್ತು ಬೆಳ್ಳುಳ್ಳಿಯನ್ನು 4 ಹಾಕಿದ್ದೇನೆ. ಮತ್ತು ಕರಿಬೇವು ಸೊಪ್ಪು ಬೇಕಿತ್ತಾಯ್ತಾ, ಆದರೆ ಜೋರು ಮಳೆ ಬರ್ತಾಯಿತ್ತು. ಇನ್ನು ನಾನು ಓಡಿ ಸೊಂಟ ಎಲ್ಲ ಮುರಿಯೋದು ಬೇಡ ಅಂತ ಓಡಲೇ ಇಲ್ಲ. ಪರವಾಗಿಲ್ಲ, ಕರಿಬೇವು ಹಾಕಲಿಲ್ಲ ಆದರೆ ಪರವಾಗಿಲ್ಲ. ಇನ್ನು ಈ ಮಳೆಗೆ ಉಂಟಲ್ಲ ಎಲ್ಲ ಕಡೆ ಜಾರ್ತದೆ ಮಾರೆ, ಎಂತ ಗೊತ್ತಾ, ಜಾರಬಾರ್ದು ಅಂತ ಇಂಟರ್ಲಾಕ್ ಆಗಿದ್ದು, ಇಂಟರ್ಲಾಕ್ ಕೂಡ ಜಾರ್ತಾ ಉಂಟು. ಇನ್ನು ಈ ಮಳೆಗೆ ಓಡಿ ಎಲ್ಲ ಸೊಂಟ ಮುರಿಯೋದು ಬೇಡ, ಅದಕ್ಕಾಗಿ ಅದು ಹಾಕಲೇ ಇಲ್ಲ, ಸ್ಕಿಪ್ ಮಾಡಿದ್ದೇನೆ. ಇನ್ನು ಇವಾಗ ಇಲ್ಲಿ ಕಡಲೆಯನ್ನು ಹಾಕ್ತಾ ಇದ್ದೇನೆ. ಇನ್ನು ಸ್ವಲ್ಪ ಇದು ಬೇಯಲಿ. ನನ್ನ ಅಮ್ಮ ಹೇಳ್ತಾ ಇದ್ರು, ಕಡಲೆ ಬೇಯುವಾಗ ಉಂಟಲ್ಲ ಚಮಚ ಹಾಕಬಾರ್ದು ಅಂತ. ಇದು ಯಾವ ಟೆಕ್ನಿಕ್, ಮತ್ತು ಇದಕ್ಕೆ ಉಪ್ಪು ಕೂಡ ಹಾಕಬಾರ್ದು ಅಂತ ಹೇಳ್ತಿದ್ರು ಮೊದಲು, ಬೇಯುವ ಮೊದಲು, ಇಲ್ಲಾಂದರೆ ಬೇಯುವುದಿಲ್ಲ ಅಂತ. ಇದು ಯಾವ ಟೆಕ್ನಿಕ್ ಕೂಡ ನನಗೆ ಕೂಡ ಗೊತ್ತಿಲ್ಲ, ಆದರೆ ನಾನು ಮಾತ್ರ ಚಮಚ ಹಾಕದೆ ನನಗೆ ಆಗೋದಿಲ್ಲ ಆಯಿತಾ. ಈಚೆ ಕಡೆ ನಾನು ಚಹಾ ಮಾಡಿರಲಿಲ್ಲ ಮೊದಲು, ಅದು ಬೇಯಲಿಕ್ಕೆ ಇಟ್ಟರೆ ಅದು ಅದರಷ್ಟಕ್ಕೆ ಬೇಯ್ತಾ ಇರ್ತದಲ್ಲ, ಅದಕ್ಕೆ ನಾನು ಮತ್ತೆ ಚಹಾ ಮಾಡುವಂತ ಇವಾಗ ಚಹಾ ಮಾಡ್ತಾ ಇದ್ದೇನೆ. ನಮಗೆ ಒಂದು ಇಬ್ಬರಿಗೆ, ಮತ್ತು ಮಗ ಸ್ವಲ್ಪ ಅವನಿಗೆ ಏನಾದರೂ ಕುಡಿದ ಮೇಲೆ ಕೆಲವೊಂದು ಸಲ ಕೇಳ್ತಾನೆ, ಹೇಳಲಿಕ್ಕಾಗೋದಿಲ್ಲ. ಯಾವಾಗ ಮಾಡಲಿಲ್ಲ ನೋಡಿ, ಯಾವಾಗ ನನಗೆ ಚಹಾ ಬೇಕು ಅಂತ ಹೇಳ್ತಾನೆ. ಅದಕ್ಕಾಗಿ ಅವನಿಗೆ ಒಂದು ಅರ್ಧ ಲೋಟ ನಾನು ಇಡ್ತೇನೆ. ಸೊ ಇಲ್ಲಿ ಚಹಾ ಮಾಡ್ತಾ ಇದ್ದೇನೆ. ಇನ್ನು ಒಂದು ಕುದಿ ಬಂದಮೇಲೆ ಇದಕ್ಕೆ ಹಾಲು ಹಾಕಬೇಕು. ಒಳ್ಳೆ ಕುದಿ ಬರ್ತಾ ಉಂಟು. ಇನ್ನು ಇದಕ್ಕೆ ಹಾಲು ಹಾಕ್ತೇನೆ. ಆಮೇಲೆ ಇನ್ನೊಂದು ಕುದಿ ಬರಬೇಕು. ಹಾಲು ಹಾಕಿದ ಮೇಲೆ ಇಲ್ಲಿ ಇದು ಆಗ್ತಾ ಇರಲಿ. ಇಲ್ಲಿ ನಾನು ಮನೋಲಿಯನ್ನು ಹಾಕಿದೆ ಆಯಿತಾ. ಮನೋಲಿಯನ್ನು ಹಾಕಿ ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಇಟ್ಟರೆ ಇನ್ನು 10-15 ನಿಮಿಷ ಬೇಯಲಿ. ನಾನು ಮೆಲ್ಲನೆ ಇಡೋದು ಈಗ, ಸ್ಲೋ ಇಟ್ಟರೆ ಅಡುಗೆಗೆ ಆಗೋದಿಲ್ಲ ಅಲ್ಲ. ಇಲ್ಲ ಅಂದರೆ ಉಂಟಲ್ಲ ಎಲ್ಲ ಅಡುಗೆ ಮನೆದು ಇದು ಉಂಟಲ್ಲ, ಎಲ್ಲ ಕಡಾಯೆಲ್ಲ ಕಪ್ಪೇ ಆಗಿದೆ. ಅದಕ್ಕೆ ನಾನು ಮೆಲ್ಲನೆ ಇಡೋದು. ಫ್ಲೇಮ್ ಎಲ್ಲ ಕೆಲವೊಂದು ಸಲ ನೆನಪಿಲ್ಲದೆ ಹೈ ಫ್ಲೇಮಲ್ಲಿ ಇಟ್ಟರೆ ಉಂಟಲ್ಲ ಮತ್ತು ಕಪ್ಪು ಕರಿನೇ ಆಗ್ತದೆ. ಅದಕ್ಕೆ ನಾನು ಮೆಲ್ಲನೆ ಇಟ್ಟೆ. ಇನ್ನು ಹೇಗೋ ಟೈಮು ಅಂದರೆ ಒಂದು 20 ಮಿನಿಟ್ಸಲ್ಲಿ ಆದರೂ ಪರವಾಗಿಲ್ಲ ಅಂತ. ಇಲ್ಲಿ ಚಹಾ ಆಯಿತು. ಇವಾಗ ಈ ಚಹಾವನ್ನು ನೋಡಿ, 2 ಕಡೆ ಹೀಗೆ ಇದು ಮಾಡ್ತಾ ಇದ್ದೇನೆ. ಹಾಗೆ ಮಾಡಿದರೆ ಒಳ್ಳೆಯದಾಗ್ತದೆ ಅಂತೆ. ಈಗ ಯಾಕೆ ಮಾಡ್ತಾರೆ, ಅದು ಚಹಾ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ ಅಂತೆ. ಈಗ ಯಾಕೆ ಮಾಡ್ತಾರೆ ಅಂತ ನನಗೆ ಕೂಡ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆಯಿತಾ. ಹೀಗೆ ಮಾಡಿದರೆ ಟೇಸ್ಟ್ ಡಬಲ್ ಆಗ್ತದೆ ಅಂತೆ. ಕಂತೆ ಅಂತ ನಾನು ಕೂಡ ಅದೇ ಮಾಡ್ತಾ ಇದ್ದೇನೆ. ನನಗೆ ಕೂಡ ಸರಿ ರೀಸನ್ ಗೊತ್ತಿಲ್ಲ. ಎಲ್ಲರೂ ಮಾಡ್ತಾರೆ ಅಂದರೆ ನಾನು ಕೂಡ ಹಾಗೆ ಮಾಡೋದು. ಓಕೆ, ಇಲ್ಲಿ ನಂದು ಕಡಲೆ ಮನೋಲಿ ಬೇಯ್ತಾ ಉಂಟು. ಇನ್ನು ಈಚೆ ಸೈಡ್ ಉಂಟಲ್ಲ, ಅದು ಕೂಡ ನಿಮಗೆ ತೋರಿಸಿಗೆ ಮರೆತೋಯ್ತು. ಬೇಗ ಒಂದು ಸ್ವಲ್ಪ ಇದು ಇವತ್ತು ಪೂರಿ ಬಾಜಿ ಮಾಡೋಣ ಅಂತ ಇಲ್ಲಿ ಬೇಗ ಎಲ್ಲ ನೀರಿಗೆ ಸ್ವಲ್ಪ ಪೊಟ್ಯಾಟೊ, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಇಟ್ಟಿದ್ದೇನೆ. ಇನ್ನು ಈ ಬಾಜಿಗೆ ಉಂಟಲ್ಲ ಒಗ್ಗರಣೆ ಹಾಕಲಿಕ್ಕೆ ಇಲ್ಲಿ ನಂದು ಇದು ಕೂಡ ಆಯಿತು ಆಯಿತಾ. ಕಡಲೆ ಮನೋಲಿದು ಪದಾರ್ಥ ಕೂಡ ಆಯಿತು. ಅದಕ್ಕೆ ಸ್ವಲ್ಪ ಇದು ಹಾಕಿದ್ದೇನೆ. ಇದು ಎಂತ ಮಾರೆ, ಇದು ಹಬೆ ಎಲ್ಲ ನನ್ನ ಕ್ಯಾಮರಕ್ಕೆ ಬರ್ತಾ ಉಂಟು. ಕೆಲವರು ಹೇಗೆ ವಿಡಿಯೋ ತೆಗಿತಾರಂತಲೇ ಗೊತ್ತಾಗೋದಿಲ್ಲ. ನಾನು ಒಂದು ಕೈಯಲ್ಲಿ ಇಟ್ಕೊಂಡು ನಾನು ನೋಡಿ ಕ್ಯಾಮರ ಎಲ್ಲ ಹಬೆ ಬಂದಿದೆ ಕ್ಯಾಮರಕ್ಕೆ. ಅದನ್ನೀಗ ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಇನ್ನು ಗ್ಯಾಸ್ ಫ್ಲೇಮನ್ನು ಬಂದ್ ಮಾಡಬೇಕು. ಈಚೆ ಕಡೆ ನಂದು ಬಾಜಿ ಕೂಡ ರೆಡಿಯಾಗಿದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ ಆಯಿತಾ, ಯಾಕಂದರೆ ಫಾಸ್ಟ್ ಮಾಡ್ತೇನೆ. ಮಗನಿಗೆ ಮತ್ತು ಶಾಲೆಗೆ ಹೋಗ್ಲಿಕ್ಕೆ ಲೇಟ್ ಆಗ್ತದಲ್ಲ. ನೋಡಿ, ನಮ್ಮ ಕೋಳಿಗಳನ್ನು ಬಿಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿದೆ ಆಯಿತಾ. ನೋಡಿ ಎಷ್ಟು ಚಂದ ಮಾಡಿ ತಿಂತಾ ಇದೆ. ಇಲ್ಲ ಹಾಕಲಿಲ್ಲ ಅಂದರೆ ಈ ಬೊಬ್ಬೆಯಲ್ಲಿ ಕೇಳಲಿಕ್ಕಾಗೋದಿಲ್ಲ. ನೋಡಿ, ಅದಕ್ಕೆ ಕೂಡ ಜಗಳ ಆಡೋದು. ಸೊ ಅದು ಕೂಡ ತಿಂತಾ ಇರಲಿ. ನಾನಿಲ್ಲಿ ಮಗನಿಗೆ ಸ್ನ್ಯಾಕ್ಸಿಗೆ ಉಂಟಲ್ಲ ಫ್ರೂಟ್ಸ್ ಕೊಡೋದು ಜಾಸ್ತಿಯಾಗಿ. ಯಾಕೆ ಗೊತ್ತುಂಟ, ಇಲ್ಲಾಂದರೆ ಮನೆಯಲ್ಲಿ ಅವನು ತಿನ್ನೋದಿಲ್ಲ. ಅದಕ್ಕೆ ಫ್ರೂಟ್ಸ್ ಕೊಡೋದು. ನಾನು ಪೂರಿ ಬಾಜಿ 2 ರೆಡಿ ಮಾಡಿ ಇನ್ನು ಮಗನಿಗೆ ಕೊಡುವ ಅಂತ.
ಹೇಗೋ ಎದ್ದೇಳಿಸಿ ಇವನನ್ನು ಕೂತ್ಕೊಳ್ಳಿಸಿದ್ದೇನೆ. ಇನ್ನು ಅವನು ತಿನ್ನಲಿಕ್ಕೆ ತುಂಬ ಟೈಮ್ ತಗೊಳ್ತಾನೆ. ಎಲ್ಲ ಕೊಟ್ಟು ಇನ್ನು ಶಾಲೆಗೆ ಹೇಗೋ ಕಾರಲ್ಲಿ ಕೂತ್ಕೊಂಡ. ಇನ್ನು ಒಂದು ಪೌಸ್ ಸಿಗ್ತದೆ ನನಗೆ. ನೋಡಿ ಎಷ್ಟು ಖುಷಿಯಲ್ಲಿದ್ದಾನೆ. ಹೇಗೋ ಶಾಲೆಗೆ ಹೊರಟು ನೋಡಿ. ಖುಷಿಯಿಂದ ಟಾಟಾ ಮಾಡಬೇಕಾದ್ರೆ ನಾನಂತೂ ಫುಲ್ ಖುಷಿ ಆಗ್ತೇನೆ. ಬಾಯ್ ಬಾಯ್. ನನ್ನ ಮಗನಿಗೆ ಇನ್ನೊಂದು ಅಭ್ಯಾಸ ಏನಂತ ಹೇಳಿದರೆ, ಇಲ್ಲಿಂದ ಅಲ್ಲಿ ಕಾಣುವ ತನಕ ನಾನು ಇರಬೇಕು, ಮತ್ತು ನಾನು ಬಾಯ್ ಮಾಡ್ತಾನೇ ಇರಬೇಕು ಕಂಟಿನ್ಯೂಸ್. ಹಾಗೆ ಇದ್ದರೆ ಅವನಿಗೆ ಖುಷಿ ಆಗ್ತದೆ. ಆದ್ದರಿಂದ ಅವನು ನನಗೆ ಕಣ್ಣಿಗೆ ಕಾಣೋ ತನಕ ನಾನು ಬಾಯ್ ಮಾಡ್ತಾನೇ ಹೋಗೋದು. ನೋಡಿ, ಕೈ ಹೊರಗೆ ಹಾಕಿ ಹೀಗೆ ಬಾಯ್ ಮಾಡ್ತಾ ಇದ್ದಾರೆ ಇಬ್ಬರು ಕೂಡ. ಸೊ ಅವರು ಕೂಡ ಹೋದರು. ಇನ್ನು ಮಧ್ಯಾಹ್ನಕ್ಕೆ ಉಂಟಲ್ಲ, ಪಾಂಫ್ರೆಟ್ ಮೀನು ತಂದಿದ್ರು ನೋಡಿ. 4 ಮೀನಿದೆ. ಇದರದ್ದು ಗ್ರೀನ್ ಮಸಾಲ ಮಾಡಿದರೆ ಉಂಟಲ್ಲ ತುಂಬ ಚೆನ್ನಾಗಾಗ್ತದೆ. ಹಾಗೆ ಇದರದ್ದು ಒಳ್ಳೆ ಒಂದು ಗ್ರೀನ್ ಮಸಾಲ ಇವತ್ತು ನಾನು ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡದೆ ಕರೆಕ್ಟ್ ಪ್ರಾಸೆಸ್ಸಲ್ಲಿ ತೋರಿಸ್ತೇನೆ ಆಯಿತಾ, ಹೇಗೆ ಮಾಡೋದು ಅಂತ. ಬನ್ನಿ ಸ್ಟಾರ್ಟ್ ಮಾಡುವ. ಮೊದಲಿಗೆ ಇಲ್ಲಿ ಕಾಯಿತನ್ನು ತುರಿಯುವ ಆಯಿತಾ. ಇದು ಎಂತ ಮಾರೆ, ಇದು ಉಂಟಲ್ಲ ತೆಂಗಿನಕಾಯಿ ತುರು ಉಂಟಲ್ಲ, ತುಂಬ ದೊಡ್ಡದುಂಟು, ತುಂಬ ಕಷ್ಟ ಆಗ್ತದೆ. ಈ ಥರ ದೊಡ್ಡದಿದ್ದರೆ, ಸಣ್ಣದಿದ್ದರೆ ಉಂಟಲ್ಲ ತುರಿಲಿಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ತುರಿತಾ ಇದ್ದೇನೆ. 4 ಮೀನು ಉಂಟಲ್ಲ, ಸೊ ಜಾಸ್ತಿ ತೆಂಗಿನಕಾಯಿ ಬೇಡ, ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕೋದು. ಸೊ ಇಲ್ಲಿ ನಾನು ತುರಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಮತ್ತು ನಾನು ಮನೆಯಲ್ಲಿ ಹೇಗಿರುವುದುಂಟಲ್ಲ ಹಾಗೇ ನಾನು ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾನು ಮನೆಯಲ್ಲಿ ಹೀಗೆ ನನಗೆ ಕಂಫರ್ಟೇಬಲ್ ಡ್ರೆಸ್ ಮಾಡ್ಕೊಳ್ಳಿಕ್ಕೆ, ನಾನು ನೈಟಿನೇ ಹಾಕೋದು ಮನೆಯಲ್ಲಿ. ಸೊ ಅದೇ ರೀತಿ ನಾನು ವಿಡಿಯೋ ಮುಂದೆ ಬರ್ತಾ ಇದ್ದೇನೆ ಆಯಿತಾ. ನೋಡಿ, ನಾನು ತೆಂಗಿನ ತುರಿ ಸ್ವಲ್ಪ ತುರಿದೆ, ಒಂದು ಅರ್ಧ ಆಯಿತಾ. ಮತ್ತು ಇಲ್ಲಿ ಇನ್ನು ಸಾರಿಗೆ ಉಂಟಲ್ಲ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೊಗೊಂಡಿದ್ದೇನೆ, 2 ಈರುಳ್ಳಿ, ಮೆಣಸು, ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ನಾನು ಇದು ಉಂಟಲ್ಲ ಎಂತ ತೆಂಗಿನ ತುರಿ ಉಂಟಲ್ಲ, ಇದನ್ನು ಮೊದಲು ಸ್ವಲ್ಪ ಬಾಡಿಸುವ ಆಯಿತಾ. ಇದು ಒಳ್ಳೆ ಮೀನಲ್ಲ, ಇದಕ್ಕೆ ಸ್ವಲ್ಪ ಫ್ರೈ ಎಲ್ಲ ಮಾಡಿ ಕೋಳಿಯ ಸಾರು ಥರ ಮಾಡಿದರೆ ಉಂಟಲ್ಲ ತುಂಬ ಚೆಂದ ಆಗ್ತದೆ. ಅದಕ್ಕಾಗಿ ಎಲ್ಲ ಫ್ರೈ ಮಾಡಿಯೇ ಹಾಕೋದು. ನೀವು ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡುವವರು ಕಮೆಂಟ್ ಮಾಡಿ ಆಯಿತಾ. ನನ್ನ ಚಾನಲ್ ನಿಮಗೆ ಹೇಗೆ ಆಗ್ತದೆ, ನನ್ನ ವ್ಲಾಗ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಯಾರು ಕಮೆಂಟೇ ಮಾಡೋದಿಲ್ಲ ಮಾರೆ. ನಾನು ಬಂದು ನೋಡೋದು ಒಂದಾದರೂ ಕಮೆಂಟು ಬರ್ತದಾ ಅಂತ. ನಾನು ಮೊದಲು ಟಾಕ್ ಕೊಡ್ತಾ ಇದ್ದೆ, ಈಗ ನಾನು ವ್ಲಾಗಿಗೆ ಶಿಫ್ಟ್ ಆಗಿದ್ದೇನೆ. ಯಾರಾದರೂ ಕಮೆಂಟ್ ಮಾಡಿ ಆಯಿತಾ, ನಿಮ್ಮದು ರೆಸಿಪಿ ಒಳ್ಳೆಯದಾಗ್ತದೆ ಅಥವಾ ವ್ಲಾಗಿಂಗ್ ಒಳ್ಳೆಯದಾಗ್ತದೆ ಅಂತ. ಎಂತ ನನಗೆ ಸ್ವಲ್ಪ ಮೋಟಿವೇಟ್ ಆಗೋದು ಬೇಡವಾ? ನಿಮಗೆ ಒಳ್ಳೆ ರೆಸಿಪಿ ಬರಬೇಕಾದ್ರೆ ಇನ್ನೂ ಕೂಡ ನನಗೆ ಮೋಟಿವೇಟ್ ಮಾಡಬೇಕಲ್ಲ, ಅದಕ್ಕೆ ಕಮೆಂಟ್ ಮಾಡಿ ಆಯಿತಾ. ಒಂದು ಒಳ್ಳೆ ರೆಸಿಪಿ ಇನ್ನೂ ಹೇಗೆ ಇದು ರೆಸಿಪಿ ಒಳ್ಳೆಯದಾದರೆ ಅಥವಾ ಏನಾದರೂ ಕಮೆಂಟ್ ಹಾಕಿ ಆಯಿತಾ. ಹೀಗೆ ಉಂಟಲ್ಲ, ಹೀಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಥವಾ ಅಡುಗೆ ಮಾಡ್ತಾ ಇರಬೇಕಾದ್ರೆ ಒಂದೇ ಸಾಂಗ್ ಕೇಳುವ ಅಭ್ಯಾಸ, ಇಲ್ಲಾಂದರೆ ಸಾಂಗ್ ಹಾಡುವ ಅಭ್ಯಾಸ. ಹಾಗೇ ನೀವು ಕೂಡ ನಿಮಗೋಸ್ಕರ ಒಂದು ಸಾಂಗನ್ನು ಹೇಳ್ತಾ ಇದ್ದೇನೆ, ಸ್ವಲ್ಪ ಕೇಳಿ ಎಂಜಾಯ್ ಮಾಡಿ ಆಯಿತಾ. ನಿಮಗೆ ಕೂಡ ಈ ಸಾಂಗ್ ಇಷ್ಟ ಆದರೆ ನನಗೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ ಆಯಿತಾ. ಓಕೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತಿಗೆ ಹೊಸ ಭಾಷೆದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತಿಗೆ. ಹೇಗೆ ಉಂಟು ಈ ಸಾಂಗ್? ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಹೇಳಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವುದು ಸಾಂಗ್ ಹಾಡಬೇಕು ಅಂತ ನನಗೆ ಮೆನ್ಷನ್ ಕೂಡ ಮಾಡಿ ಆಯಿತಾ. ನಾನು ಅದೇ ಸಾಂಗನ್ನು ಹಾಡ್ತೇನೆ ಮತ್ತು ನಿಮ್ಮ ಹೆಸರು ಕೂಡ ಹೇಳ್ತೇನೆ, ನಿಮಗೋಸ್ಕರ ಈ ಸಾಂಗ್ ಅಂತ ಆಯಿತಾ. ನೀವು ಯಾರದ್ದಾದ್ರು ಬೇರೆಯವರದ್ದು ವ್ಲಾಗ್ ನೋಡಿದರೆ, ವೀಡಿಯೋಸ್ ನೋಡಿದರೆ, ಕಾಂಟೆಂಟ್ ಕ್ರಿಯೇಷನ್ ಏನೋ ನನಗೆ ಇಷ್ಟ ಆದರೆ ಉಂಟಲ್ಲ ಮೋಟಿವೇಶನ್, ನಾನು ಅಲ್ಲಿ ಕಮೆಂಟ್ ಮಾಡ್ತೇನೆ ಆಯಿತಾ. ಆದರೆ ನನಗೆ ಏನು ಗೊತ್ತಿಲ್ಲ, ನನ್ನ ವೀಡಿಯೋ ನೋಡುವವರು ಕಮೆಂಟೇ ಹಾಕೋದಿಲ್ಲ. ಬೇರೆ ಕೂಡ ನನಗೆ ಹೀಗೆ ಅನಿಸೋದು ಯಾವಾಗಲೂ, ನಾನು ಬೇರೆಯವರಿಗೆ ತುಂಬ ಸಪೋರ್ಟ್ ಮಾಡ್ತೇನೆ, ಆದರೆ ಬೇರೆ ಕಾಂಟೆಂಟ್ ಕ್ರಿಯೇಟರ್ ನನಗೆ ಯಾಕೆ ಸಪೋರ್ಟ್ ಮಾಡೋದಿಲ್ಲ ಅಂತ.
ಇರಲಿ ಬಿಡಿ, ಅವರದವರದ್ದು ಅನಿಸಿಕೆ, ಅವರವರ ವಿಚಾರ ಅವರವರಿಗೆ ಬಿಟ್ಟದ್ದು. ಆದರೆ ನನ್ನ ಮಾತ್ರ ಏನು, ನಾನು ಸಪೋರ್ಟ್ ಮಾಡೋದು ಯಾವತ್ತೂ ಬಿಡೋದಿಲ್ಲ. ನನಗೆ ನೀವು ನೋಡ್ಬೋದು ಬೇಕಾದರೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನಾನು ಉಂಟಲ್ಲ, ಬೇರೆಯವ್ರದ್ದು ಯಾವುದಾದ್ರೂ, ಈಗ ಮೋಟಿವೇಶನ್ ಆಗಿರಲಿ, ಸಿಂಗಿಂಗ್ ಆಗಿರಲಿ, ಅಥವಾ ಏನೇ ಆಗಿರಲಿ, ನನಗೆ ತುಂಬ ಇಷ್ಟ ಆದರೆ ಉಂಟಲ್ಲ, ಅದನ್ನು ನಾನು ಕಮೆಂಟ್ ಮಾಡುವ ಅಭ್ಯಾಸ ನನಗೆ. ನಾನು ಶೇರ್ ಕೊಡ್ತೇನೆ, ಲೈಕ್ ಕೊಡ್ತೇನೆ, ಎಲ್ಲ ಕೊಡ್ತೇನೆ. ನನಗೆ ಅನಿಸೋ ಪ್ರಕಾರ ಬೇರೆಯವ್ರು ನನ್ನ ಪೋಸ್ಟಿಗೆ ಬಂದಾಗಿರ್ಬೋದು, ಬೇರೆ ಕಾಂಟೆಂಟ್ ಕ್ರಿಯೇಟರ್ ಯಾರಾದರೂ ಬಂದು ನನ್ನ ಒಂದು ವಿಡಿಯೋಗೆ ಬಂದು ಲೈಕ್ ಕೊಟ್ಟು ಅಪ್ರಿಷಿಯೇಟ್ ಮಾಡಿದ್ದು ನನಗೆ ಗೊತ್ತಿಲ್ಲಪ್ಪ. ಎಲ್ಲ ನಂಜಿಯವರೇ ಇರುವುದಂತ. ಇರಲಿ ಬಿಡಿ. ಇನ್ನು ಒಳ್ಳೆಯದು ಏನಂತ ಹೇಳಿದರೆ, ನನಗೆ ಸಪೋರ್ಟ್ ಮಾಡೋರೆ ನೀವೆಲ್ಲರೂ ಇರುವಾಗ ಯಾಕೆ ಟೆನ್ಷನ್ ಅಲ್ವಾ. ಒಂದು ಫ್ಯಾಮಿಲಿ ಆಗಿ ಆಗ್ತದೆ. ಒಂದು ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳಿದರೆ ಹೊಸಬ್ರೇ ಪರಿಚಯ ಆಗ್ತಾರೆ, ಅಲ್ಲಿಯವರೇ ಒಂದು ಲೈಕ್ ಕೊಟ್ಟು ಶೇರ್ ಮಾಡ್ತಾರೆ, ಅಷ್ಟೇ ಸಾಕಲ್ವಾ. ನೀವಿರುವಾಗ ನನಗೆ ಯಾಕೆ ಟೆನ್ಷನ್. ಸೊ ನನ್ನ ವೀಡಿಯೋವನ್ನು ಜಾಸ್ತಿ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಒಂದು ಕಮೆಂಟ್ ಹಾಕಿ ಆಯಿತಾ. ನೀವು ನನಗೆ ಯಾರೆಲ್ಲ ಕಮೆಂಟ್ ಮಾಡಿದ್ರು ಉಂಟಲ್ಲ, ನಾನು ಅದು ಪ್ರತಿಯೊಬ್ಬರದ್ದು ಹೆಸರು ನೋಡಿ, ಯಾರಿರ್ಬೋದು, ಫೋಟೋ ಎಲ್ಲ ನೋಡ್ತೇನೆ. ನನಗೆ ಹೊಸಬ್ರು ಯಾರಾದರೂ ಆದರೆ ಎಲ್ಲವನ್ನು ನಾನು ಡಿಟೇಲ್ಡ್ ಚೆಕ್ ಮಾಡ್ತೇನೆ, ಹೊಸ ಸಬ್ಸ್ಕ್ರೈಬರ್ ಅಂತ. ಸೊ ಎಲ್ಲರೂ ನನ್ನ ಯಾರು ಫಾಲೋ ಮಾಡಿರ್ತೀರಿ, ನನಗೆ ಹೆಚ್ಚಾಗಿ ಗೊತ್ತೇ ಇರುತ್ತೆ. ನಾನು ಕಮೆಂಟ್ ಮಾಡಿದರು, ಲೈಕ್ ಗೊತ್ತಾಗೋದಿಲ್ಲ, ಆದರೆ ಕಮೆಂಟ್ ಮಾಡೋರೆ ಹೆಚ್ಚಾಗಿ ನಾನು ನೋಡ್ತೇನೆ ಯಾರು ಏನು ಅಂತ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಹೇಳ್ತೇನೆ. ಇಲ್ಲಿ ನಾನು ಉಂಟಲ್ಲ, ಇನ್ನು ಮೀನಿನ ಸಾರು ಹೆಚ್ಚಾಗಿ, ಅದಕ್ಕಿಂತ ಹೆಚ್ಚಾಗಿ ನಾನು ಬೇರೆಯೇ ಮಾತಾಡ್ತಾ ಇದ್ದೀನಿ ಇಲ್ಲಿ. ಇಲ್ಲಿ ಆನಿಯನ್ ಫ್ರೈ ಆಗ್ತಾ ಉಂಟು. ಸ್ವಲ್ಪ ಡೀಟೇಲಾಗಿ ಮಾಡ್ತಾ ಇದ್ದೀನಲ್ಲ, ಹಾಗೆ ಮಾತಾಡಲಿಕ್ಕೆ ಸ್ವಲ್ಪ ಇದು ಏನೋ ಟಾಪಿಕ್ ಕೂಡ ಸಿಕ್ಕಿದೆ. ಇಲ್ಲಾಂದರೆ ನಾರ್ಮಲಿ ನಾನು ಸಣ್ಣ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿ ಹಾಕ್ತಾ ಇದ್ದದ್ದು. ಒಂದು ಈರುಳ್ಳಿ ಕಟ್ ಮಾಡಿ ಎಂತ ಮಾರೆ, ಕಣ್ಣಲ್ಲಿ ಎಲ್ಲ ಬರ್ತಾ ಉಂಟು. 2 ಈರುಳ್ಳಿ ಕಟ್ ಮಾಡಲಿಕ್ಕೆ ನನಗೆ ಮೊದಲಿಂದಲೂ ಕೂಡ ಎಂತ ಗೊತ್ತುಂಟ, ಈ ಈರುಳ್ಳಿ ಕಟ್ ಮಾಡೋದಂದರೆ ಎಂಥ ಕಷ್ಟ ಅಂತ ಇಲ್ಲ. ಈಗ ಹಬ್ಬ ಎಲ್ಲ ಬರುವಾಗ ಉಂಟಲ್ಲ, ಇಷ್ಟಿಷ್ಟು ಈರುಳ್ಳಿ ಕಟ್ ಮಾಡುವಾಗ ನನ್ನನ್ನು ಮಾತ್ರ ಈರುಳ್ಳಿಗೆ ಕಟ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಬಿಡ್ತಾನೆ ಇರಲಿಲ್ಲ ನನ್ನ ತಂದೆ ತಾಯಿ ಎಲ್ಲ. ಹಾಗೆ ಒಂದು 2 ಈರುಳ್ಳಿ ಕಟ್ ಮಾಡಲಿಕ್ಕೆ ಇಷ್ಟು ಹತ್ತಿದ್ದೇನೆ. ಇನ್ನೂ ಉಂಟಲ್ಲ, ನನಗೆ ಮತ್ತೆ ಕೂಡ ಅದು ಉಂಟಲ್ಲ, ಕಣ್ಣಲ್ಲಿ ನೀರಿದ್ದರೆ ಮತ್ತೆ ಕೂಡ ಅದು ಜಾಸ್ತಿ ಇದಾಗೋದು. ಎಂಥ ಅವಸ್ಥೆ ಮಾರೆ. ಈರುಳ್ಳಿಗೆ ಇಷ್ಟು ಅಳ್ತಿ ಅಂತ ಹೇಳ್ಬೋದು ನೀವು, ಆದರೆ ಕೆಲವರಿಗೆ ಇನ್ನೊಂದು ವೀಕ್ನೆಸ್ ಇರ್ತದಲ್ವಾ. ನನಗೆ ಉಂಟಲ್ಲ, ಈರುಳ್ಳಿದ್ದು ಎಂಥ ಘಾಟೆ ಆಗೋದಿಲ್ಲ ಮಾರೆ. ಅದು ಈರುಳ್ಳಿಯಲ್ಲಿ ಸ್ವಲ್ಪ ಕಟ್ ಮಾಡುವಾಗ ಶುರು ಆಗ್ತದೆ. ನನ್ನ ಅತ್ತೆ ಕೂಡ ಬಂದು ಸ್ಟಾರ್ಟ್ ಆಯಿತಾ ನಿಂದು ಅಳುವ ಸೆಷನ್ ಅಂತ ಹೇಳ್ತಾರೆ. ಸೊ ಈರುಳ್ಳಿ ಘಾಟ ನಿಮಗೆ ಕೂಡ ಆಗುವುದಿಲ್ಲ ಆದರೆ ಒಂದು ಹೇಳಿ ನನಗೆ ಕೂಡ ಆಯಿತಾ. ನಿಮಗೆ ಕೂಡ ಹೀಗೆ ಆಗ್ತದಾ? ಒಂದು ಈರುಳ್ಳಿ ಕಟ್ ಮಾಡುವಾಗ ಕಣ್ಣಿಂದ ನೀರು ಬರುವವರೆಲ್ಲ ಹೇಳಿ. ಇನ್ನೊಂದು 6 ಮೆಣಸು ಇದಕ್ಕೆ ಹಾಕ್ತಾ ಇದ್ದೇನೆ ಆಯಿತಾ. ಇದೆ ಅಂದರೆ ಬೇರೆ ನಾವು ಹಸಿ ಮೆಣಸೇ ಹಾಕೋದಲ್ಲ ಇದಕ್ಕೆ ಖಾರಕ್ಕೆ. ಸೊ 6 ಮೆಣಸನ್ನು ಒಳ್ಳೆ ಮಾಡಿ ವಾಶ್ ಮಾಡಿ ಇದಕ್ಕೆ ಫ್ರೈ ಮಾಡಲಿಕ್ಕೆ ಹಾಕ್ತೇನೆ ಆಯಿತಾ. ತುಂಡು ಮಾಡಿ ಹಾಕುವ, ಇಲ್ಲಾಂದರೆ ಇದು ಮಿಕ್ಸಿಗೆ ಗ್ರೈಂಡ್ ಮಾಡುವಾಗ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದೆಲ್ಲ ಫ್ರೈ ಆಗಲಿ, ಸ್ವಲ್ಪ ಒಳ್ಳೆ ಬಾಡಿ ಹೋಗಲಿ. ಆನಿಯನ್ ಸ್ವಲ್ಪ ಫ್ರೈ ಮಾಡಿದರೆ ಎಣ್ಣೆಯಲ್ಲಿ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಅದು. ಮತ್ತು ಈ ಸಾರು ಉಂಟಲ್ಲ ತುಂಬ ಚೆನ್ನಾಗಾಗ್ತದೆ ಆಯಿತಾ. ಗ್ರೀನ್ ಮಸಾಲ ಅಲ್ವಾ, ಪಾಂಪ್ರೆಟ್ಟಿದ್ದು ತುಂಬ ಸಖತ್ತಾಗಿರುತ್ತೆ. ನೀವು ನಾರ್ಮಲಾಗಿ 1 ಬೌಲ್ ಊಟ ಮಾಡುವವರು 2 ಬೌಲ್ ಊಟ ಮಾಡ್ತೀರಾ ಗೊತ್ತುಂಟಾ. ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ನೀವು ಮತ್ತೆ ಹೇಳ್ತೀರಾ ನನಗೆ ಎಂಥ ರೆಸಿಪಿ ಹೇಳಿಕೊಟ್ರಿ ಸೆನೆಟ್ ಅಂತ ಆಯಿತಾ. ಇದೇ ಟೆಕ್ನಿಕಲಿ ಫಾಲೋ ಮಾಡಿ. ನಾನು ಇದು ಫ್ಲೇಮ್ ಉಂಟಲ್ಲ, ನಾನು ಮೆಲ್ಲನೆ ಇಟ್ಟಿದ್ದೇನೆ, ಅದಕ್ಕಾಗಿ ಸ್ವಲ್ಪ ಟೈಮ್ ಹಿಡ್ಕೊಳ್ತಾ ಉಂಟು. ನಾನು ಹೇಳಿದ್ದಲ್ಲ, ನನ್ನ ಬಾಣಲ್ಲಿ ಎಲ್ಲ ಕರ್ಚಿನೇ ಹೋಗ್ತದೆ ಮಾರೆ, ಅದಕ್ಕೆ ನಾನು ಮೆಲ್ಲನೆ ಇಡ್ತಾ ಇದ್ದೇನೆ. ಈಗನೇ ಹೀಗೆ ಆಗಿದೆ ಎಲ್ಲ. ಇನ್ನು ನಾನು ಎಲ್ಲ ಹೊಸ ತಗೊಳ್ಬೇಕಾ ಅಂತ ಎಂತ ಗೊತ್ತಿಲ್ಲ ನನಗೆ. ಕೆಲವೊಂದು ಸಲ ಗ್ಯಾಸಲ್ಲಿ ಇಡ್ತೇನಲ್ಲ, ನನಗೆ ಮತ್ತೆ ಮರ್ತೇ ಹೋಗೋದು. ಮತ್ತೆಲ್ಲ ಕರ್ಚಿ ಹೋಗಿ ಪರಿಮಳ ಬರ್ತದಲ್ಲ, ಘಾಟ್ ಬರುವಾಗ ಗೊತ್ತಾಗೋದು ಮಾರೆ, ಮತ್ತೆ ಓಡ್ಕೊಂಡು ಹೋಗೋದು. ನೀವು ಕೂಡ ಹೀಗೆ ಮಾಡ್ತೀರಾ? ಅವಸ್ಥೆ ಮಾರೆ. ಮತ್ತೆ ಕೆಲವೊಂದು ಸಲ ಉಂಟಲ್ಲ, ಬೇಗ ಪಾತ್ರೆ ಎಲ್ಲ ತೊಳೆದು ಇಡೋದು ಮಾರೆ. ಇನ್ನು ಅತ್ತೆ ಬಂದರೆ ನೋಡಿದರೆ ಎಂತ ಹೇಳೋದಿಲ್ಲ, ಆದರೂ ಕೂಡ ನನ್ನ ಕೈಯಿಂದ ಇದೆಲ್ಲ ಆದರೆ ಯಾಕೆ ಟೆನ್ಷನ್ ಅಂತ ಬೇಗ ಹೋಗಿ ತೊಳೆದು ಹಾಕೋದು. ಈಗ ನನ್ನ ಅತ್ತೆ ವಿಡಿಯೋ ನೋಡಿದರೆ ಈಗ ನಗ್ತಾರ ಅಂತ. ಎಂತ ನಿಮ್ಮ ಊರಲ್ಲಿ ಮೀನೆಲ್ಲ ಉಂಟಾ?
ಈಗ ಮಳೆಗಾಲದಲ್ಲಿ ಮೀನಿದ್ದು ತುಂಬ ಕಷ್ಟ ಮಾರೆ, ಒಳ್ಳೆ ಸಿಕ್ಕಿದ್ರು ಕೂಡ ಎಂಥ ರೇಟ್ ಮಾರೆ. ಹೇಗೆ ಕೆಲವರಿಗೆ ಉಂಟಲ್ಲ, ನನ್ನ ಅತ್ತೆಗೆ ನನ್ನ ಹಸ್ಬೆಂಡಿಗೆ ಮೀನಿಲ್ಲದೆ ಊಟನೇ ಸೇರೋದಿಲ್ಲ. ಆ ಮೀನಿದ್ದು ರೇಟ್ ನೋಡಿ ನನಗೆ ತಲೆ ತಿರುಗ್ತದೆ. ನನಗೆ ಎಂತ ಕೂಡ ಆಗ್ತದೆ ಆಯಿತಾ. ನಾನು ವೆಜಿಟೇಬಲಲ್ಲಿ ಕೂಡ ಊಟ ಮಾಡ್ತೇನೆ, ನನಗೆ ಅದು ಬೇಕು ಇದು ಬೇಕಂತೇನಿಲ್ಲ. ಅಂದರೆ ಕೆಲವ್ರಿಗೆ ಇರ್ತದಲ್ಲ, ಮೀನು ಸಾರಿದು ಒಂದು ಒಳ್ಳೆ ಆಗುತ್ತೆ ಒಂದು ಊಟ ಮಾಡಲಿಕ್ಕೆ ಅಂತ. ಸೊ ಪಾಂಪ್ಲೆಟ್ ಮೀನು ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ಹೇಳಿದರೆ, ಸ್ವಲ್ಪ ತೆಂಗಿನ ತುರಿ, ಇದನ್ನು ಆಲ್ರೆಡಿ ನಾನು ಫ್ರೈ ಮಾಡಿದ್ದೇನೆ. ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಒಂದು 2 ಚಮಚ, ಮತ್ತು ಇದಕ್ಕೆ ಕಾಳು ಮೆಣಸು ಹಾಕಿದ್ದೇನೆ, ಜೀರಿಗೆ, ಸ್ವಲ್ಪ ಸಾಸಿವೆ, ಆನಿಯನ್ 2, 6 ಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಚಿಕ್ಕದೊಂದು ಶುಂಠಿ, ಮತ್ತು ಇದು ಹುಳಿ, ಮತ್ತು ಸ್ವಲ್ಪ ಇದಕ್ಕೆ ಟರ್ಮರಿಕ್ ಪೌಡ್ರ್ ಹಾಕಿದ್ದೇನೆ ಅಷ್ಟೆ. ಇದನ್ನು ಈಗ ಸ್ವಲ್ಪ ಆರಿದ ಮೇಲೆ ಗ್ರೈಂಡರ್ ಮಾಡಬೇಕು, ಮಿಕ್ಸಿ ಮತ್ತು ಗ್ರೈಂಡರಿಗೆ ಹಾಕೋದು. ಒಂದು ವೇಳೆ ಏನಾದರೂ ಪ್ರಾಸೆಸ್ ಮಿಸ್ ಆದರೆ ಇದಕ್ಕೋಸ್ಕರ ನಾನು ಇನ್ನೊಂದು ಸಲ ಹೇಳಿದೆ ಆಯಿತಾ, ಏನೆಲ್ಲ ನಾನು ಹಾಕಿದ್ದೇನೆ ಅಂತ. ಓಕೆ, ನಾನು ಡೈರೆಕ್ಟ್ ಗ್ರೈಂಡರಿಗೆ ಹಾಕೋದಿಲ್ಲ ಆಯಿತಾ. ನಾನು ಯಾವಾಗಲೂ ಮಿಕ್ಸಿಗೆ ಹಾಕಿ ಸ್ವಲ್ಪ ಹುಡಿ ಮಾಡಿದ ಮೇಲೆ ಮತ್ತೆ ಗ್ರೈಂಡರಿಗೆ ಹಾಕೋದು. ಕೆಲವರು ಡೈರೆಕ್ಟ್ ಗ್ರೈಂಡರಿಗೆ ಹಾಕ್ತಾರೆ, ನಾನು ಯಾವಾಗಲೂ ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಬಿ ಉಂಟಲ್ಲ ಮತ್ತೆ ಗ್ರೈಂಡರಿಗೆ ಹಾಕೋದು. ಹಾಗೆ ಮಾಡಿದರೆ ಬೇಗ ಆಗ್ತದೆ ಅಂತ. ಹಾಗೆ ಇಲ್ಲಿ ಮೊದಲಿಗೆ ನಾನು ಮಿಕ್ಸಿಯಲ್ಲಿ ತಿರುಗಿಸ್ತಾ ಇದ್ದೇನೆ, ಮತ್ತೆ ಗ್ರೈಂಡರಿಗೆ ಹಾಕ್ತೇನೆ. ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ ಆಗಿರ್ಬೋದು, ಸ್ವಲ್ಪ ದಿನ ಅಷ್ಟೇ ಆಯಿತು, ಹೊಸತ್ತಿರುವಾಗ ಒಳ್ಳೆ ತಿರುಗ್ತದೆ, ಒಳ್ಳೆ ಕೆಲಸ ಮಾಡ್ತದೆ, ಆಮೇಲೆ ಆಯಿತು ಅದರದ್ದು. ಈಗ ನೋಡಿ, ಇದು ಗ್ರೈಂಡರ್ ಕೂಡ ಅಷ್ಟು ಫಸ್ಟ್ ಬರುವಾಗ ಎಂತ ಒಳ್ಳೆ ಸಣ್ಣ ಆಗ್ತಿತ್ತು ಮಾರೆ, ಡೈರೆಕ್ಟ್ ಆಗ್ತಿದ್ದೆ. ಈಗ ಒಂದು ಎಂತ ಅಂತಿಲ್ಲ, ಅಂದರೆ ಟೈಮ್ ತಗೊಳ್ತದೆ. ಇಲ್ಲಾಂದರೆ ಮೊದಲು ಉಂಟಲ್ಲ ಫಾಸ್ಟ್ ಒಂದು 10 ಮಿನಿಟ್ಸಲ್ಲಿ ಆಗ್ತಿತ್ತು ಡೈರೆಕ್ಟ್ ಹಾಕಿದ್ರು ಕೂಡ. ಈಗ ಅರ್ಧ ಗಂಟೆ ತಿರುಗ್ತಾನೇ ಇರ್ತದೆ. ಅದಕ್ಕೆ ನಾನು ಮೊದಲು ಮಿಕ್ಸಿಗೆ ಹಾಕಿ ಸ್ವಲ್ಪ ಸಣ್ಣ ಆದಮೇಲೆ ಆಮೇಲೆ ಗ್ರೈಂಡರಿಗೆ ಹಾಕೋದು. ಹೀಗೆ ಮಾಡಿದರೆ ಬೇಗ ಆಗ್ತದೆ ಅಂತ. ಇಲ್ಲಾಂದರೆ ಯಾರು ಅಲ್ಲಿ ಕೂತ್ಕೊಳ್ಳೋದು, ಸುಮ್ಮನೆ ಇಷ್ಟು ಹೊತ್ತು ಕೂತ್ಕೊಳ್ಬೇಕಲ್ಲ. ಅಂದರೆ ಬೇರೆ ಕೆಲಸ ಇರ್ತದೆ ಹಾಗೆಲ್ಲ, ಆದರೂ ಕೂಡ ಅದರ ಸೌಂಡ್ ಉಂಟಲ್ಲ ನನಗೆ ಇರಿಟೇಟ್ ಆಗೋದು. ಸೊ ಅದಕ್ಕೆ ಬೇಗ ಒಂದು ಸಲ ಆಗಲಿ ಅಂತ ಮಿಕ್ಸಿಗೆ ಹಾಕಿ ಮತ್ತೆ ಗ್ರೈಂಡರಿಗೆ ಹಾಕೋದು. ಇದನ್ನು ಮುಚ್ಚಳ ಮುಚ್ಚಿ ಇದು ಆಗ್ತಾ ಇರಲಿ, ನಾವಲ್ಲಿ ಅಷ್ಟೊತ್ತಿಗೆ ಉಂಟಲ್ಲ ಪಾಂಪ್ಲೆಟನ್ನು ಒಳ್ಳೆ ಮಾಡಿ ಕ್ಲೀನ್ ಮಾಡಿ ಬರುವ ಆಯಿತಾ. ಕಟ್ ಮಾಡಿ ಎಲ್ಲ ಸ್ವಲ್ಪ ಟೈಮ್ ತಗೊಳ್ತದಲ್ಲ. ಸೊ ಇದನ್ನು ಬಾಯಿ ಮುಚ್ಚಿ, ಏನು ನಿನ್ನ ಕೆಲಸ ನೀನು ಮಾಡು, ಈಗ ನಮ್ಮ ಕೆಲಸ ನಾವು ಮಾಡುವ. ಓಕೆ, 4 ಮೀನು ಉಂಟಾಯ್ತಾ ಪಾಂಪ್ಲೆಟ್, 4 ಮೀನು ಉಂಟು. ಇದು ಮಾಡಲಿಕ್ಕೆ ತುಂಬ ಈಸಿ ಮಾರೆ, ಇದರಲ್ಲಿ ಎಂಥ ಇದು ಇಲ್ಲ ಅಲ್ಲ. ಸೊ ಬೇಗ ಆಗ್ತದೆ. ಆಚೆ ಈಚೆ 2 ಕಡೆ ಕಟ್ ಮಾಡಿದರೆ ಮುಗೀತು ಅಷ್ಟೇ. ಈ ಕೋಳಿಗಳು ಉಂಟಲ್ಲ, ನನಗೆ ಎಂತ ಮಾಡಲಿಕ್ಕೆ ಬಿಡೋದಿಲ್ಲ ಮಾರೆ. ಇದು ಕಟ್ ಮಾಡಲಿಕ್ಕೆಲ್ಲ ಬರುವಾಗ ಕೋಳಿ ಎಲ್ಲ ಬಂದು ಉಪದ್ರ ಮಾಡೋದು. ನಾನೊಂದು ಬೇಗ ಮಾಡಿ ಮುಗಿಸು ಅಂತ ಹೇಳಿದರೆ ಕೋಳಿ ಬಂದು ಉಪದ್ರ ಮಾಡ್ತಾಯಿದೆ. ಈ ಕೋಳಿಯನ್ನು ಸುಮ್ಮನೆ ಆಗಿಸುವುದು ಹೇಗೆ ಅಂತ ನನಗೆ ಗೊತ್ತುಂಟು. ಅದಕ್ಕೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು, ಅದು ನನ್ನ ಹತ್ರ ಉಂಟಾಯ್ತಾ. ಅದಕ್ಕಾಗಿ ಕೋಳಿಗಳಿಗೆ ಒಂದು ಪದ್ಯ ಹೇಳಿ ಅವರನ್ನು ಸುಮ್ಮನೆಗಿಸುವ. ಇಲ್ಲ ಅಂದರೆ ನನ್ನ ಪಾಂಪ್ಲೆಟ್ ಇಟ್ಕೊಂಡು ಓಡ್ತದೆ ಅಲ್ವಾ. ಕೊಕ್ಕೊ ಕೋಳಿ ಬಂತು, ಕೊಕ್ಕೊ ಅಂತು, ಜಿಗಿದು ನೆಗೆದು ಬಂತು, ತುಂಟಾಟ ಶುರು ಮಾಡಿತು, ತುಂಟಾಟ ಶುರು ಮಾಡಿತು. ಕೊಕ್ಕೊ ಕೋಳಿ ಬಂತು, ಕೊಕ್ಕೊ ಅಂತು ಅಂತ ಹೇಳಿದೆ ಅಷ್ಟೇ. ಆವಾಗಲೇ ಅವರಿಗೆ ಖುಷಿ ಆಯಿತು ಆಯಿತಾ. ನನಗೆ ತುಂಬ ಉಪದ್ರ ಕೊಡ್ತಾ ಇತ್ತು. ಸ್ವಲ್ಪ ಕೊಕ್ಕೊ ಅಂತ ಹೇಳುವಾಗ ಇವಳಿಗೆ ಎಂತ ಆಯಿತು ಅಂತ ನೋಡ್ತಾ ಉಂಟು ನನಗೆ ಕೂಡ ಕೋಳಿ. ಸೊ ಅದಕ್ಕೆ ಕೂಡ ಸ್ವಲ್ಪ ಎಂಟರ್ಟೈನ್ ಮಾಡಿ, ನಾನು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿ ಹೇಗೋ ಪಾಂಪ್ಲೆಟನ್ನು ಕಟ್ ಮಾಡ್ತಾ ಇದ್ದೇನೆ ಇಲ್ಲಿ. ಆವಾಗಲೂ ನನಗೆ ಮೀನೆಲ್ಲ ಕ್ಲೀನ್ ಮಾಡಿ ಕೊಡುವುದು ನನ್ನ ಅತ್ತೆ ಆಯಿತಾ. ಆದರೆ ಇವತ್ತು ಅತ್ತೆಯವರು ಎಂಥ ಆಟಿಯ ಸಮಯದಲ್ಲಿ ತವರು ಮನೆಗೆ ಹೋಗಿ ನಿಲ್ಲಲಿಕ್ಕೆ ಹೋಗ್ತಾರಲ್ವ, ಹಾಗೆ ಅವರ ತವರು ಮನೆಗೆ ಹೋಗಿದ್ದಾರೆ. ಸ್ವಲ್ಪ ಇವತ್ತು ಒಂದು ದಿವಸ ಎಂಜಾಯ್ ಮಾಡಿ ಬರಲಿ ಅಂತ ನಾನು ಕೂಡ ಇಲ್ಲಿ ನಾನೇ ಕ್ಲೀನ್ ಮಾಡ್ತಾ ಇದ್ದೇನೆ. ಇಲ್ಲಾಂದರೆ ಅವರು ಇರ್ತಾರೆ ಮನೆಯಲ್ಲೇ, ಯಾವಾಗಲೂ ಹೋಗೋದಿಲ್ಲ. ಸೊ ಇವತ್ತು ಅವರು ಒಂದು ನೈಟ್ ಸ್ಟೇಗೋಸ್ಕರ ಹೋಗಿದ್ದಾರೆ. ಸೊ ಇನ್ನೇನು ಬರ್ಬೋದು ಮಧ್ಯಾಹ್ನದೊಳಗೆ. ಅವರು ಬರೋಕ್ಕಿಂತ ಮೊದಲು ನಾನು ಇಲ್ಲಿ ಪಾಂಪ್ಲೆಟ್ ಮೀನಿದ್ದು ಕ್ಲೀನ್ ಮಸಾಲ ಮಾಡಿ ರೆಡಿ ಆಗಬೇಕು ಅಂತ ಇದೆ, ನೋಡಬೇಕೇನು.
ಸೊ ಇಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಈ ಕೋಳಿಗಳೊಂದು ಎಷ್ಟು ಉಪದ್ರ ಮಾಡೋದು ಮಾರ್ರೆ ನನಗೆ. ಉಪದ್ರ ಅಂದರೆ ಉಪದ್ರ. ನನಗೆ ಭಯ ಆಗೋದು ಇನ್ನು ಈ ಮೀನನ್ನು ಹಿಡ್ಕೊಂಡು ಹೋದರೆ. ಮೊದಲೇ ಒಂದೊಂದು ಮೀನಿಗೆ ಉಂಟಲ್ಲ ಎಷ್ಟು ಇರ್ಬೋದು, ಈಗ ಕೆ ಜಿಗೆಲ್ಲ 1200 1400 1600 ಅಂದರೆ ಒಂದು ಮೀನಿನ ರೇಟ್ ಇಷ್ಟೇ ಇರ್ಬೋದು ಅಂತ ಹೇಳುವುದು ಅಲ್ವಾ. ಇಷ್ಟು ಕಾಸ್ಟ್ಲಿದು ಮೀನು ಜಾಗ್ರತೆ ಮಾಡಬೇಕಲ್ಲ. ಇನ್ನು ಒಂದು ತಗೊಂಡು ಮನೆ ಹೋದರೆ ಆಯಿತು, ಅಲ್ಲಿಗೆ ಮುಗೀತು, ನನ್ನ ಕತೆ ಕೂಡ ಮುಗೀತು. ಮೀನಲ್ಲಿ ಕ್ಲೀನ್ ಮಾಡುವಾಗ ಉಂಟಲ್ಲ ಇದು ತಲೆ ಹತ್ರ ಕಪ್ಪಿದೊಂದು ಇರ್ತದೆ, ಅದು ನೀವು ಉಳಿದ್ರೆ ಉಂಟಲ್ಲ ಸ್ವಲ್ಪ ಅದು ಇದು ಎಂತ ಗೊತ್ತಾ, ನಮ್ಮ ಮೀನಿದು ಸಾರು ಉಂಟಲ್ಲ ಸ್ವಲ್ಪ ಕೈಯೆಲ್ಲ ಆಗ್ತದೆ ಗೊತ್ತುಂಟ. ಅದಕ್ಕಾಗಿ ಅದನ್ನು ಕರೆಕ್ಟ್ ಒಂದು ಕ್ಲೀನ್ ಮಾಡಬೇಕು. ಮತ್ತು ನನ್ನ ಅತ್ತೆ ಉಂಟಲ್ಲ, ಇದು ಕತ್ತರಿಯಲ್ಲೆಲ್ಲ ಅವರು ಇದು ಮಾಡೋದು ಕ್ಲೀನ್ ಮಾಡೋದಿಲ್ಲ, ಅವರು ಕತ್ತಿಯಲ್ಲೇ ಮಾಡೋದಾಯ್ತಾ. ಎಷ್ಟು ಗಳಿಕೆ ತೊಳಗೆ ಮಾಡಿಬಿಡ್ತಾರೆ, ಬೇಗ ಬೇಗ ಮಾಡಿಬಿಡ್ತಾರೆ. ನಾನು ಕತ್ತರಿ ಅಲ್ವಾ, ಸೊ ಮತ್ತು ನನಗೆ ಜಾಸ್ತಿ ನಾನು ಕಟ್ ಮಾಡಲಿಕ್ಕೆಲ್ಲ ಹೋಗೋದಿಲ್ಲ, ಅವರೇ ಮಾಡಿ ಕೊಡೋದಲ್ವಾ. ಇವತ್ತು ಅವರು ಇಲ್ಲ ಅಂತ ಮಾತ್ರ ನಾನು ಮೀನು ಫ್ರೈ ಇದು ಕಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ, ಇಲ್ಲ ಅಂದರೆ ಅವರೇ ಮಾಡ್ತಾರಲ್ವ. ಹಾಗೆ ನನಗೆ ಅದು ತುಂಬ ಹೊತ್ತು ಹೊಡೆಯಿತು. ಮತ್ತು ಇದು ನಾನು ಯಾವುದೂ ಸ್ಕಿಪ್ ಮಾಡದೆ ನಿಮಗೆ ತೋರಿಸ್ತಾ ಇದ್ದೇನೆ ಮೆಲ್ಲ, ಸೊ ಡೀಟೇಲ್ಡಾಗಿ ತೋರಿಸ್ತಾ ಇದ್ದೇನೆ. ಮತ್ತು ಒಂದು ಮೀನಲ್ಲಿ ಒಂದು 3 ತುಂಡು ಮಾಡಿದೆ ನಾನು, ಯಾಕಂದರೆ ತುಂಬ ಒಂದೊಂದು ಸಣ್ಣ ತುಂಡು ತಗೊಂಡ್ರೆ ಸಾಕು ಅಂತ ಒಂದು ಮೀನಲ್ಲಿ 3 ತುಂಡು ಮಾಡಿದ್ದೇನೆ. ಒಳ್ಳೆ ಮಾಡಿ ಕ್ಲೀನ್ ಮಾಡಿ ಕಟ್ ಮಾಡಿದ್ದೇನೆ. ಇನ್ನು ಇದನ್ನು ಮೀನೆಲ್ಲ ಆಯಿತು, ಇನ್ನು ಇದನ್ನು ಒಳ್ಳೇದು ಮಾಡಿ ತೊಳೆದು ಉಂಟಲ್ಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಇನ್ನು ಈಗ ತೆಗೆಯುವ ಎಲ್ಲ ಇದು ಕೂಡ ನೋಡಿ ಎಲ್ಲ ರೆಡಿ ಆಗಿದೆ, ಗ್ರೈಂಡರಲ್ಲಿ ಆಗಿದೆ. ಇನ್ನು ತೆಗೆದು ಇನ್ನು ಸಾರು ಮಾಡೋದು. ಮಣ್ಣಿಟ್ಟು ಪಾತ್ರೆ ಉಂಟಲ್ಲ ಒಳ್ಳೆ ಮಾಡಿ ತೊಳೆದಿದೆ ನೋಡಿ, ಸೂಪರ್ ಆಗ್ತದೆ ಇದರಲ್ಲಿ ಮಾಡಿದರೆ. ಮೊದಲು ಹೀಗೇನೆ ಖಾಲಿ ಇದನ್ನು ಇಡೋದು, ಮಣ್ಣಿನ ಪಾತ್ರೆಯನ್ನು ಸ್ವಲ್ಪ ಸರಿ ಬಿಸಿ ಆಗಬೇಕಾಯ್ತಾ, ಯಾಕಂದರೆ ಎಷ್ಟೇ ಅಂತ ಹೇಳಿದ್ದು ಸರಿ ಬಿಸಿ ಆದಮೇಲೆ ಮತ್ತೆ ಎಣ್ಣೆ ಹಾಕೋದು. ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ, ಯಾಕಂದರೆ ಆನಿಯನನ್ನು ಉಂಟಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಸೊ ಇದೊಂದು ಒಳ್ಳೆ ಮೀನಲ್ಲ, ಅದಕ್ಕಾಗಿ. ಇಲ್ಲಾಂದರೆ ನಾರ್ಮಲಿ ಮೀನಿಗೆಲ್ಲ ಎಣ್ಣೆ ಹಾಕೋದಿಲ್ಲ. ಇನ್ನು 2 ಸ್ಪೂನು ಎಣ್ಣೆಯನ್ನು ಹಾಕಿ ಇದನ್ನು ಈರುಳ್ಳಿಯನ್ನು ಸರಿ ಫ್ರೈ ಮಾಡುವ, ಗೋಲ್ಡನ್ ಆಗುವವರೆಗೂ ಫ್ರೈ ಮಾಡಬೇಕಾಯ್ತಾ, ಒಳ್ಳೆ ಫ್ರೈ ಆಗಬೇಕಿತ್ತು. ಫ್ರೈ ಆದಮೇಲೆ ಇದಕ್ಕೆ ಆನಿಯನ್, ಈರುಳ್ಳಿ ಮತ್ತು ಟೊಮೆಟೊ ಅಷ್ಟೇ ಆಯಿತಾ, ಮತ್ತು ಎಂತ ಇಲ್ಲ. ಮತ್ತು ಎಲ್ಲ ನಾನು ಸಾರು ಮಾಡುವಾಗ ಸಾಮಾನು ಹಾಕಬೇಕಲ್ಲ, ಅದಕ್ಕೆ ನಾನು ಹಾಕಿದ್ದೇನೆ ಎಲ್ಲ ಶುಂಠಿ ಮತ್ತು ಎಲ್ಲ. ಸೊ ಅದಕ್ಕೆ ಈಗ ಖಾಲಿ ಒಂದು ಈರುಳ್ಳಿ ಮತ್ತು ಒಳ್ಳೆ ಫ್ರೈ ಆದಮೇಲೆ ಟೊಮೆಟೊ ಹಾಕಿದರೆ ಸಾಕು ಅಷ್ಟೇ. ಈಗ ಫ್ರೈ ಮಾಡಲಿಕ್ಕೆ ಬಿಡುವ. ಈಗ ಈರುಳ್ಳಿ ನೋಡ್ಬೋದು ಒಳ್ಳೆ ಸ್ವಲ್ಪ ಬ್ರೌನಿಷ್ ಆಗಿದೆ. ಈಗ ನಾನು ಟೊಮೆಟೊನ ಕೂಡ ಹಾಕಿ ಸ್ವಲ್ಪ ಹೊತ್ತಷ್ಟೇ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೇನೆ.
ಮತ್ತು ಶೀದ ಇದರದ್ದು ಗ್ರೀನ್ ಮಸಾಲ ನಾವು ಏನು ಮಾಡಿದ್ವಿ ಅದು ಶೀದ ಹಾಕೋದು. ಒಂದು 2 ನಿಮಿಷ ಅಷ್ಟು ನಾನು ಇದನ್ನು ಬಾಡಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಇದು ಕೂಡ ಫ್ರೈ ಆದಮೇಲೆ ಒಳ್ಳೆ ಪರಿಮಳ ಬರ್ತಾ ಉಂಟಾಯ್ತಾ, ಈಗಲೇ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಇವಾಗ ನಾವು ರೆಡಿ ಮಾಡಿರುವ ಈ ಮಸಾಲನ ಇದಕ್ಕೆ ಹಾಕ್ತೇನೆ. ಇದು ಸ್ವಲ್ಪ ದಪ್ಪನೇ ಉಂಟು, ಅದಕ್ಕೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ನಾನು ಗ್ರೈಂಡರ್ ಇದೆ ಸರಿಯಾಗಿ ತೊಳೆದಿರಲಿಲ್ಲ, ಅದರದ್ದೇ ಸ್ವಲ್ಪ ಇದು ಮಾಡಿ ಸ್ವಲ್ಪ ವಾಶ್ ಮಾಡಿ ಅದರದ್ದೇ ನೀರು ಸ್ವಲ್ಪ ಆ್ಯಡ್ ಮಾಡ್ತೀನಿ. ನೋಡಿ ಎಷ್ಟು ದಪ್ಪ ಇದೆ, ಸ್ವಲ್ಪ ನೀರು ನೋಡಿ. ಇದು ಮಾತ್ರ ತುಂಬ ತೆಲುಪು ಮಾಡಬಾರ್ದು ಆಯಿತಾ, ತುಂಬ ಇದು ಮಾಡಿದರೆ ಒಳ್ಳೆಯದಾಗೋದಿಲ್ಲ. ಗ್ರೀನ್ ಮಸಾಲ ಸ್ವಲ್ಪ ದಪ್ಪನೇ ಇರಬೇಕು ಇದರದ್ದು ಸಾರು ಆಯಿತಾ. ಹಾಗಂತ ಜಾಸ್ತಿ ದಪ್ಪ ಕೂಡ ಒಳ್ಳೆಯದಾಗೋದಿಲ್ಲ, ಸ್ವಲ್ಪ ನಿಮಗೆ ಹೇಗೆ ಆಗ್ತದೆ ಹಾಗೆ ಮಾಡಿ ಆಯಿತಾ, ಆದರೆ ಜಾಸ್ತಿ ತೆಲುಪು ಮಾಡಬೇಡಿ ಆಯಿತಾ. ನಾನಿಲ್ಲಿ 2 ಸ್ಪೂನ್ ಉಪ್ಪನ್ನು ಹಾಕ್ತಾ ಇದ್ದೇನೆ. ಕೆಲವರು ಉಂಟಲ್ಲ ಮೀನು ಎಲ್ಲ ಕಟ್ಟೆಲ್ಲ ಮಾಡಿದ್ಮೇಲೆ ಅರಿಶಿನ ಮತ್ತು ಉಪ್ಪು ಹಾಕಿ ಇಡ್ತಾರೆ, ನಾನು ಇಡುವುದಿಲ್ಲ, ಹಾಗೆ ಡೈರೆಕ್ಟಾಗಿ ಆಗೋದು. ಸೊ ಅದಕ್ಕೆ 2 ಸ್ಪೂನ್ ಹಾಕಿದೆ, ಒಳ್ಳೆ ಆಗುತ್ತೆ ಅಂತ. ಇಲ್ಲ ಅಂದರೆ ಸ್ವಲ್ಪ 1 ಸ್ಪೂನ್ ಹಾಕಿದರೂ ಸಾಕಾಗುತ್ತೆ ಮೀನಿಗೆ ಹಾಕಿದರೆ. ಸೊ ಇದು ಒಂದು ಕುದಿ ಬರಲಿ, ಆಮೇಲೆ ಮೀನನ್ನು ಹಾಕುವ. ಇಲ್ಲಿ ಈಗ ಕುದಿ ಬಂತು ಆಯಿತಾ. ಈಗ ಮೀನನ್ನು ಇದಕ್ಕೆ ಆ್ಯಡ್ ಮಾಡುವ ಒಂದೊಂದಾಗೆ. ಇಲ್ಲಿಗೆ ನನ್ನ ಪಾಂಫ್ರೆಟ್ ಮೀನಿದ್ದು ಗ್ರೀನ್ ಮಸಾಲ ರೆಡಿಯಾಗಿದೆ. ಇನ್ನು ಊಟ ಮಾಡಲಿಕ್ಕೆ ನೀವು ಕೂಡ ಹೀಗೆ ಒಂದು ಟ್ರೈ ಮಾಡಿ, ಮತ್ತೆ ಹೇಳಿ ನನಗೆ ಎಷ್ಟು ಚೆಂದ ಆಗ್ತದೆ ಗೊತ್ತುಂಟಾ. ಎಂಜಾಯ್ ಮಾಡಿ, ಹೀಗೆ ಮಾಡಿ. ನಿನ್ನೆ ಒಂದು ನ್ಯೂಸ್ ನೋಡಿದೆ, ಆ ನ್ಯೂಸ್ ನೋಡಿದಾಗಿಂದ ನನಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು. ಏನಂತ ಹೇಳಿದರೆ, ಶಿವಚರಣ್ ಅಂತ ಹರಿಯಾಣದವರು. ಮೊದಲು ಅವರು ಬಿಸ್ನೆಸ್ ಮಾಡ್ತಾಯಿದ್ರು, 3 ಮಕ್ಕಳು ಹೆಣ್ಣು ಮಕ್ಕಳಿದ್ರು. ಆ ಹೆಣ್ಣು ಮಕ್ಕಳನ್ನು ಒಳ್ಳೇದು ಮಾಡಿ ಓದಿಸಿ ಮದುವೆ ಮಾಡಿಸಿ, ಒಬ್ಬರು ಉತ್ತರ ಕನ್ನಡದಲ್ಲಿಯ, ಇನ್ನೊಬ್ಬರು ನೇಪಾಳ, ಹಾಗೆ ಏನೋ 3 ಮದುವೆ ಮಾಡಿದ್ದಾರೆ. ಅದರಲ್ಲಿ 2 ಟೀಚರ್. ಈಗ ನಂದು ಏನಂತ ಹೇಳಿದರೆ, ಆ ನ್ಯೂಸ್ ನೀವು ಕೂಡ ನೋಡಿರ್ಬೋದು. 3 ಮಕ್ಕಳು ಹೆಣ್ಣು ಮಕ್ಕಳು. ಈಗ ಹೇಳ್ತಾರೆ ಜಾಸ್ತಿಯಾಗಿ ಗಂಡು ಮಕ್ಕಳ ತಂದೆ ತಾಯಿಯನ್ನು ನೋಡುವುದಿಲ್ಲ ಅಂತ. 3 ಮಕ್ಕಳು ಹೆಣ್ಣು ಮಕ್ಕಳಿದ್ದು ಕೂಡ ಅವರನ್ನು ವೃದ್ಧಾಶ್ರಮದಲ್ಲಿ ಇಟ್ಟಿದ್ದಾರೆ. ಮತ್ತು ಅವರದ್ದು ಸೀರಿಯಸ್ ಆಗುವಾಗ ಆ ವೃದ್ಧಾಶ್ರಮದಿಂದ ಕಾಲ್ ಹೋಗಿದೆ, ಅವರಿಗೆ ತುಂಬ ಸೀರಿಯಸ್ ಇದೆ ಬನ್ನಿ ಅಂತ. 20 ದಿನದ ಮೊದಲು ಅವರಿಗೆ ಕಾಲ್ ಮಾಡಿದ್ದಾರೆ, ಆದರೂ ಕೂಡ ಒಬ್ಬ ಮಗಳು ಅವರ ನೋಡ್ಕೊಳ್ಳಿಕ್ಕೆ ಬಂದಿಲ್ಲ. ಕೊನೆಗೆ ಅವರು ತೀರ್ಕೊಂಡಿದ್ದಾರೆ. ಹೋದಾದ್ಮೇಲೆ ಅವರಿಗೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ವೃದ್ಧಾಶ್ರಮದಿಂದ ಕಾಲ್ ಮಾಡಿದ್ದಾರೆ, ಅದಕ್ಕೂ ಬಂದಿಲ್ಲ. ಅವರು ವಿಡಿಯೋ ಕಾಲಲ್ಲಿ ಹೇಳ್ತಾರೆ 5,100 ಅಂದರೆ 5,100 ಏನೋ ಟ್ರಾನ್ಸ್ಫರ್ ಮಾಡಿದ್ದಾರೆ, ಮತ್ತು ನೀವೇ ಅಂತ್ಯಕ್ರಿಯೆ ಮಾಡಿ ಅಂತ ವಿಡಿಯೋ ಕಾಲಲ್ಲಿ ನೋಡ್ತಾ ಇದ್ದಾರೆ. ಮತ್ತು ಒಬ್ಬಳು ಮಗಳು ಅದರಲ್ಲಿ ಇನ್ನೂ ಕೂಡ ಅಂತ್ಯಕ್ರಿಯೆ ಆಗಿಲ್ವಾ, ನಮಗೆ ಸ್ನಾನಕ್ಕೆ ಹೋಗಬೇಕು, ನಂದು ಊಟ ಆಗಿಲ್ಲ, ಆ ಥರ ಎಲ್ಲ ಎಲ್ಲಿ ಹೋಗ್ತಾ ಇದೆ ಮನುಷ್ಯತ್ವ ಅನ್ನೋದು. ಈಗ ತಂದೆ ತಾಯಿಯ ಒಂದು ಋಣವನ್ನು ಅಟ್ಲೀಸ್ಟ್ ಒಂದು ಅಂತ್ಯಕ್ರಿಯೆ ಮಾಡೋದ್ರಲ್ಲೂ ಕೂಡ ಒಂದು ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ರೆ ಎಲ್ಲಿ ಹೋಗ್ತಾ ಉಂಟು. ನಾನು ಹೇಳೋದು ಯಾವಾಗಲೂ ನನ್ನ ಟಾಕಲ್ಲಿ ಆಗಿರ್ಬೋದು, ಯಾವಾಗಲೂ ಹೇಳೋದು ಏನಂತ ಹೇಳಿದರೆ, ತಂದೆ ತಾಯಿ ನಾವು ಕೂಡ ಆಗಿರ್ಬೋದು, ನಮ್ಮ ಮಕ್ಕಳಿಗೋಸ್ಕರ ಎಷ್ಟು ನಾವು ನಮ್ಮ ಮಕ್ಕಳಿಗೋಸ್ಕರ ಮಾಡೋದು ಅಂತ ಜಾಸ್ತಿ ಹೊತ್ತು ಮಕ್ಕಳಿಗೇ ಕೊಡೋದು. ನಮ್ಮ ತಂದೆ ತಾಯಿಯವರು ಆಗಿರ್ಬೋದು ನಮಗೋಸ್ಕರನೇ ಜಾಸ್ತಿ ಅವರು ಮಾಡ್ತಾ ಇದ್ದದ್ದು, ನಾವು ಕೂಡ ಅಷ್ಟೇ ನಮ್ಮ ಮಕ್ಕಳಿಗೆ ಅಂತ. ಅದಕ್ಕಾಗಿ ಮಕ್ಕಳು ಅಂತ ಜಾಸ್ತಿ ಮಕ್ಕಳಿಗೋಸ್ಕರನೇ ಅವರು ದುಡಿದು ಸಾಕು, ನಮಗೋಸ್ಕರ ಅಂತ ಕೂಡ ನಾವು ಮಾಡಬೇಕು, ನಮ್ಮದೇ ನಾವು ಜಾಸ್ತಿ ನೋಡ್ಕೋಬೇಕು. ಈಗಿನ ಈ ಸಿಚುವೇಶನಲ್ಲಿ ಉಂಟಲ್ಲ, 2026 ಇದ್ದೇವೆ. ಈ ಥರದ್ದೆಲ್ಲ ದಿನಾಲು ನ್ಯೂಸ್ ನೋಡಿ ನನಗಂತೂ ನಿಜವಾಗ್ಲೂ ಸಾಕಾಗಿದೆ.
ತುಂಬ ಒಂದು ಬೇಜಾರಾಯ್ತು ಈ ಒಂದು ಘಟನೆ ನೋಡಿ ಉಂಟಲ್ಲ. 3 ಹೆಣ್ಣು ಮಕ್ಕಳಿದ್ದು ಕೂಡ ಒಂದು ತಂದೆಯ ಅಂತ್ಯಕ್ರಿಯೆ ಮಾಡಲಿಕ್ಕೆ ಒಬ್ಬ ಮಗಳು ಬರಲಿಲ್ಲ. ಇನ್ನು ಆ ಮಗಳು ಸಮೇತ ಇನ್ನೊಬ್ಬರು ಯಾರು ವಿಡಿಯೋ ಕಾಲಲ್ಲಿ ಇದ್ದರು, ಅವಳು ಕೂಡ ಅಷ್ಟೇ, ನನಗೆ ಲೇಟ್ ಆಗತ್ತೆ, ಅಷ್ಟು ಪುರ್ಸೊತ್ತಿಲ್ಲ, ಊಟ ಮಾಡಬೇಕು, ತಂದೆದು ಮರಣ ಇಲ್ಲಿ ಆಗಿದೆ, ಊಟ ಮಾಡಲಿಕ್ಕೆ ಮನಸ್ಸಾಗಿದ್ರು ಹೇಗೆ ಬರುತ್ತೆ, ಎಂತ ಆಗ್ತದೆ ನಮ್ಮ ಸಮಾಜದಲ್ಲಿ. ನಿಜವಾಗ್ಲೂ ನನಗೆ ಈ ಥರದೊಂದು ನ್ಯೂಸ್ ನೋಡಿ ಉಂಟಲ್ಲ, ತುಂಬ ಮನಸ್ಸಿಗೆ ಅದೇ ಮೈಂಡಲ್ಲಿ ಬರ್ತಾ ಉಂಟು, ಎಂತ ಮಾಡಿದ್ರು ಉಂಟಲ್ಲ ಅದೇ ಬರ್ತಾ ಉಂಟು. ಅದಕ್ಕಾಗಿ ಈ ಮೂಲಕ ನಾನು ಹೇಳೋದಿಷ್ಟೇ, ಜಾಸ್ತಿ ಮಕ್ಕಳು ಬೇಕು, ಅವರದ್ದು ಒಳ್ಳೆ ಫ್ಯೂಚರ್ ಬೇಕು, ಎಲ್ಲ ಬೇಕು, ಅವರಿಗೋಸ್ಕರನೇ ನಾವು ದುಡಿಯೋದು ಎಲ್ಲ ಮಾಡೋದು. ಆದರೆ ಮಕ್ಕಳೇ ಎಲ್ಲ ಅಲ್ಲ ನೋಡಿ. ಆ ಒಂದು ಶಿವಚರಣನ್ನವರ ಒಂದು ವಿಚಾರ ತಗೊಂಡ್ರೆ, ಅವರು ಏನು ಬಟ್ಟೆ ಅಂಗಡಿ ಏನೋ ಇತ್ತಂತೆ, ಬಿಸ್ನೆಸ್ ಮ್ಯಾನ್ ಅವರು, ಇಷ್ಟು ವರ್ಷ ದುಡಿದು ಮಕ್ಕಳನ್ನು ಒಳ್ಳೆ ಈಗ ಶಿಕ್ಷಕಿಯನ್ನಾಗಿ ಮಾಡಬೇಕಾದ್ರೆ ಎಷ್ಟು ಕಲಿಸ್ಬೇಕು, ಆ ಕಲಿಸಿದ ಮೇಲೆ ಅವರನ್ನು ಮದುವೆ ಮಾಡಬೇಕು, ಅವರಿಗೆ ಒಳ್ಳೆ ಕಡೆ ಮದುವೆ ಮಾಡಿಕೊಟ್ಟು ಈ ಥರ ಎಲ್ಲ ಮಾಡಿದ ಮೇಲೆ ತಂದೆ ತಾಯಿಗೆ ಸಿಗುವುದು ಇಷ್ಟೇ ಆದರೆ ಎಂತ ಮಾಡುದು ಇಲ್ಲಿ. ನಿಜವಾಗ್ಲೂ ಈ ಥರದೊಂದು ಘಟನೆ ಆಗಬಾರ್ದು, ಯಾರಿಗೂ, ಯಾವ ತಂದೆ ತಾಯಿಗೂ ಈ ಥರದೊಂದು ಆಗಲೇಬಾರ್ದು. ಇದೊಂದು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅನಿಸ್ತು. ಅದಕ್ಕಾಗಿ ಜಾಸ್ತಿ ಮಕ್ಕಳ ಹಿಂದೆನೇ ಹೋಗಬೇಡಿ, ನಿಮ್ಮದು ಯೋಚನೆ ಮಾಡಿ. ನಾಳೆ ನಮ್ಮ ಫ್ಯೂಚರ್ಗೆ ಏನಾದರೂ ಸೆಕ್ಯೂರ್ಡ್ ಆಗಿರಬೇಕು, ಸ್ವಲ್ಪ ಹಣನೋ ಏನೋ, ನಿಮ್ಮ ಫ್ಯೂಚರ್ ಸೆಕ್ಯೂರ್ ಇರಲಿಕ್ಕೆ ಏನಾದರೂ ದುಡೀರಿ ಆಯಿತಾ, ಅಥವಾ ನಿಮ್ಮ ಸೆಕ್ಯೂರಿಟಿಗೋಸ್ಕರ ಸ್ವಲ್ಪ ಫಂಡನ್ನು ನೀಡಿ, ಏನಾದರೂ ಮಾಡಿ. ಆದರೆ ಮಕ್ಕಳು ಅಂತ ಈ ಥರದ ಒಂದು ಮೆಂಟಾಲಿಟಿ ಕೆಲವೊಂದು ನಾವು ಅನಿಸೋದು, ನಾವು ಒಳ್ಳೆ ಸಂಸ್ಕಾರ ನಮ್ಮ ಮಕ್ಕಳಿಗೆ ಕೊಟ್ಟಿದ್ದೇವೆ ಅಂತ. ಅವರ ಫ್ರೆಂಡ್ ಸರ್ಕಲ್ ಹೇಗಿರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ತಂದೆ ತಾಯಿಯವರು ಒಳ್ಳೆಯದ್ದು ಕೂಡ ಮಕ್ಕಳು ಹಾಳಾಗುವವರು ಕೂಡ ತುಂಬ ಜನ ಇದ್ದಾರೆ. ನಾವೀಗ ನ್ಯೂಸಲ್ಲೆಲ್ಲ ನೋಡ್ತೇವೆ. ಕೆಲವೊಂದು ಸಲ ಅಂದ್ಕೊಳ್ಳೋದು, ನಾವು ಒಳ್ಳೇದು ಮಾಡಿದರೆ ನಮಗೆ ಒಳ್ಳೇದು ಸಿಗ್ತದಂತ. ಹೇಳಲಿಕ್ಕೆ ಆಗೋದಿಲ್ಲ. ನಾವು ಒಳ್ಳೆಯವರು ಇದ್ದರೂ ಕೂಡ ನಮಗೆ ಒಳ್ಳೆಯದೇ ಸಿಗ್ತದಂತ ಹೇಳಲಿಕ್ಕೆ ಆಗೋದಿಲ್ಲ, ನಮ್ಮ ಮಕ್ಕಳಿಗೆ ಒಳ್ಳೆಯದೇ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಜಾಸ್ತಿ ಮಕ್ಕಳು ಅಂತ ಮಕ್ಕಳ ಹಿಂದೆನೇ ಓಡಬೇಡಿ, ನಿಮ್ಮ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ಅಷ್ಟೇ ಈ ಮೂಲಕ ನಾನು ಅಷ್ಟೇ ಹೇಳ್ತಾ ಇರೋದು. ಇವತ್ತಿನ ವ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.